ಎಂಎಂಕೆ ಟಿವಿ ಕನ್ನಡ. ನಾನು ವಿಭಾ. ಮೊದಲಿಗೆ ಹೆಡ್ಲೈನ್ಸ್. ದೇವನಹಳ್ಳಿಯಲ್ಲಿ 28ನೇ ವರ್ಷದ ಅಣ್ಣಮ್ಮದೇವಿ ದೊಡ್ಡಮ್ಮದೇವಿ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ. ದೇವನಹಳ್ಳಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ನೂತನ ಅಧ್ಯಕ್ಷರ ಪದಗ್ರಹಣ ಸಮಾರಂಭ. ನಶಾಮುಕ್ತ ಯುವ ಜನತೆ ಸದೃಢ ಭಾರತದ ಬುನಾದಿ, ಪ್ರಧಾನಿ ಮೋದಿ. 2047ರ ವಿಕಸಿತ ಭಾರತಕ್ಕೆ ಮಾದಕ ವ್ಯಸನ ಮುಕ್ತ ಯುವಶಕ್ತಿ ಅಗತ್ಯ. ದೇವನಹಳ್ಳಿ ಪಟ್ಟಣದ ಐತಿಹಾಸಿಕ ಶ್ರೀ ಅಣ್ಣಮ್ಮದೇವಿ ದೇವಾಲಯಗಳಲ್ಲಿ ವರ್ಷದ ಅಣ್ಣಮ್ಮದೇವಿ ಹಾಗೂ ಶ್ರೀ ದೊಡ್ಡಮ್ಮದೇವಿ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ನಡೆಯಲಿದೆ. ಇಂದಿನಿಂದ ಆಗಸ್ಟ್ 8ರವರೆಗೆ ಜಾತ್ರಾ ಮಹೋತ್ಸವ ನಡೆಯಲಿದ್ದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ. ಈ ಕುರಿತು ಒಂದು ಸುಂದರ ವರದಿ ಇಲ್ಲಿದೆ. ಆಗಸ್ಟ್ 3ರಿಂದ ಆಗಸ್ಟ್ 8ರವರೆಗೆ ನಡೆಯಲಿರುವ ಈ ಜಾತ್ರಾ ಮಹೋತ್ಸವದಲ್ಲಿ ಪ್ರತಿದಿನ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ವಿಶೇಷ ಪೂಜೆಗಳು, ಹೋಮ ಹವನ, ಧಾರ್ಮಿಕ ಮೆರವಣಿಗೆ, ಅನ್ನ ಸಂತರ್ಪಣೆ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ಭಕ್ತಿ ಭಾವದಿಂದ ನಡೆಯಲಿವೆ. ಜಾತ್ರೆಯ ಪ್ರಮುಖ ಆಕರ್ಷಣೆಯಾಗಿ ದೇವಿಯ ಉತ್ಸವ ಮೂರ್ತಿಗಳ ಭವ್ಯ ಮೆರವಣಿಗೆ, ಭಕ್ತರ ಪಾಲ್ಗೊಳ್ಳುವಿಕೆ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಸಾವಿರಾರು ಭಕ್ತರು ಭಾಗವಹಿಸುವ ನಿರೀಕ್ಷೆ ಇದೆ. ಜಾತ್ರೆಯ ಅಂಗವಾಗಿ ಆಗಸ್ಟ್ 8ರಂದು ವಿಶೇಷ ಪೂಜೆ ಹಾಗೂ ಸಮಾರೋಪ ಕಾರ್ಯಕ್ರಮಗಳು ಜರುಗಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವಿಯ ಆಶೀರ್ವಾದ ನಡೆಯುವಂತೆ ದೇವಸ್ಥಾನದ ಆಡಳಿತ ಮಂಡಳಿ ಮನವಿ ಮಾಡಿದೆ. ಕ್ಯಾಮರಾಮನ್ ಚಂದ್ರರಾಜು ಜೊತೆ ಮಂಜುನಾಥ್, ಎಂಎಂಕೆ ಟಿವಿ, ದೇವನಹಳ್ಳಿ. ಯುವಜನತೆಯನ್ನು ಮಾದಕ ವ್ಯಸನದಿಂದ ದೂರವಿಟ್ಟು 2047ರ ವಿಕಸಿತ ಭಾರತದ ನಿರ್ಮಾಣಕ್ಕೆ ಸದೃಢ ಯುವ ಶಕ್ತಿಯನ್ನು ಬೆಳೆಸುವ ಉದ್ದೇಶದಿಂದ ನಶಾಮುಕ್ತ ಯುವ ವಿಕಸಿತ ಭಾರತ ಅಭಿಯಾನದಡಿ ಪ್ರಧಾನಿ ನರೇಂದ್ರ ಮೋದಿ ದೇಶದ ಯುವ ಜನತೆಯೊಂದಿಗೆ ವರ್ಚುವಲ್ ಸಂವಾದ ನಡೆಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೂ ಈ ಕಾರ್ಯಕ್ರಮಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. ಈ ಕುರಿತು ವರದಿ ಇಲ್ಲಿದೆ. ಭಾರತ ಸರ್ಕಾರದ ಯುವ ಜನತೆ ಸೇವಾ ಮತ್ತು ಕ್ರೀಡಾ ಸಚಿವಾಲಯದ ಆಶ್ರಯದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮೇರಾ ಯುವ ಭಾರತ್ ವತಿಯಿಂದ ನಶಾಮುಕ್ತ ಯುವ ವಿಕಸಿತ ಭಾರತ್ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ವರ್ಚುವಲ್ ಮೂಲಕ ಯುವ ಜನತೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿಯವರು ಮಾದಕ ವ್ಯಸನದಿಂದ ಮುಕ್ತವಾದ ಆರೋಗ್ಯಕರ ಯುವ ಶಕ್ತಿ 2047ರ ವಿಕಸಿತ ಭಾರತ ಅಡಿಪಾಯ ಎಂದು ಹೇಳಿದರು. ಯುವಕರು ಯಾವುದೇ ರೀತಿಯ ಮಾದಕ ವಸ್ತುಗಳ ವ್ಯಸನಕ್ಕೆ ಒಳಗಾಗದೆ ದೇಶದ ಅಭಿವೃದ್ಧಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಾದಕ ವ್ಯಸನದ ದುಷ್ಪರಿಣಾಮಗಳ ಕುರಿತು ಜಾಗೃತಿ ನಾಟಕ ಪ್ರದರ್ಶಿಸಲಾಯಿತು.
ಬೊಮ್ಮವಾರ ಗ್ರಾಮದ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ಮತ್ತು ವಿಜ್ಞಾನ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡು ವ್ಯಸನ ಮುಕ್ತ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸಬೇಕೆಂದು ಮನವಿ ಮಾಡಿದರು. ಇನ್ನು ಈ ವರ್ಚುವಲ್ ಸಂವಾದದಲ್ಲಿ ವಿವಿಧ ರಾಜ್ಯಗಳ ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು, ಮೇರಾ ಯುವ ಭಾರತ್ ಅಧಿಕಾರಿಗಳು, ರಾಷ್ಟ್ರೀಯ ಸೇವಾ ಯೋಜನೆ ಅಧಿಕಾರಿಗಳು, ಯುವ ಸಂಘಟನೆಗಳ ಪ್ರತಿನಿಧಿಗಳು ಹಾಗೂ ಸಾವಿರಾರು ಯುವಜನರು ಭಾಗವಹಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮೇರಾ ಯುವ ಭಾರತ್ ಜಿಲ್ಲಾ ಯುವ ಅಧಿಕಾರಿ ಅರ್ಣಿಂ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ದೇವನಹಳ್ಳಿ ಘಟಕದ ನೂತನ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ನೆರವೇರಿತು. ಕನ್ನಡ ಸಾಹಿತ್ಯ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ನೂತನ ಅಧ್ಯಕ್ಷರಿಗೆ ಕನ್ನಡ ಬಾವುಟ ಹಸ್ತಾಂತರಿಸುವ ಮೂಲಕ ಅಧಿಕಾರ ವರ್ಗಾವಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ರಾಜ್ಯ ಸಾಹಿತ್ಯ ಪರಿಷತ್ತಿನ ಆಡಳಿತ ವೈಖರಿ ಕುರಿತು ಅಸಮಾಧಾನ ಧ್ವನಿಯೂ ಕೂಡ ಕೇಳಿಬಂದಿತು. ಈ ಕುರಿತು ವರದಿ ನೋಡಿ. ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜನನುತ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಶ್ರೀಧರ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಕನ್ನಡ ಸಾಹಿತ್ಯ ಭವನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ದೇವನಹಳ್ಳಿ ಘಟಕದ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನಡೆಯಿತು. ನಿಕಟಪೂರ್ವ ಅಧ್ಯಕ್ಷ ಆರ್.ಕೆ. ನಂಜೇಗೌಡ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿ.ಎನ್. ಕೃಷ್ಣಪ್ಪ ಅವರು ನೂತನ ಅಧ್ಯಕ್ಷ ವೈ.ಎ. ದೇವರಾಜು ಅವರಿಗೆ ಕನ್ನಡ ಬಾವುಟ ನೀಡುವ ಮೂಲಕ ಅಧಿಕಾರ ಹಸ್ತಾಂತರ ಮಾಡಿದರು. ಕಾರ್ಯಕ್ರಮವನ್ನು ಕೋಡಿರಂಗಪ್ಪ ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನಡೆದಿರುವ ಅವ್ಯವಹಾರಗಳು ಹಾಗೂ ರಾಜ್ಯ ಅಧ್ಯಕ್ಷರ ಆಡಳಿತ ವೈಖರಿ ಕುರಿತು ಅಸಮಾಧಾನ ವ್ಯಕ್ತಪಡಿಸಿದರು. ಇನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಅಧ್ಯಕ್ಷ ಬಿ.ಎನ್. ಕೃಷ್ಣಪ್ಪ ಅವರು ಕನ್ನಡ ಭಾಷೆ, ಸಾಹಿತ್ಯ ಮತ್ತು ಸಂಸ್ಕೃತಿಯ ಬೆಳವಣಿಗೆಗೆ ಎಲ್ಲರೂ ಕೈಜೋಡಿಸುವಂತೆ ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ರವಿಕುಮಾರ್, ಸಾಹಿತಿಗಳಾದ ನರಸಿಂಹರೆಡ್ಡಿ, ಶರಣಯ್ಯ ಹಿರೇಮಠ್, ಚಂದ್ರಶೇಖರ್ ಹಡಪದ್, ಚೀಮಾ ಸುಧಾಕರ್, ಮುನಿರಾಜು, ಅಪ್ಪಯ್ಯಣ್ಣ, ರಾಮಾಂಜನಪ್ಪ, ಪರಮೇಶಪ್ಪ, ಚಂದ್ರಶೇಖರ್, ಜಿ.ಕೆ. ಹನುಮಪ್ಪ, ವೆಂಕಟೇಶ್, ಕನಕರಾಜು, ರಮೇಶ್, ಮುನಿವೀರಣ್ಣ ಸೇರಿದಂತೆ ಹಲವಾರು ಕನ್ನಡಾಭಿಮಾನಿಗಳು ಇದ್ದರು. ಅಕಸ್ಮಾತ್ ಏನೋ ಬಂದು ಕೇಳಿದಾಗ ಮಾಡಪ್ಪ ನೀನು ಸಂತೋಷವಾಗಿ ನೀವೆಲ್ಲ ಬೆಳೀಬೇಕು, ಸಾಹಿತ್ಯ ಪರಿಷತ್ ಚೆನ್ನಾಗಿ ಬೆಳೆಸಬೇಕು, ಇದು ಒಳ್ಳೆ ಸಂಸ್ಥೆ, ನೀವೆಲ್ಲ ಇರಬೇಕಾಗ್ತದೆ ಅಂತೇಳಿ ನಾನು ಮನಸ್ಫೂರ್ತಿಯಾಗಿ ನಾನು ಹೇಳಿ ಅವರಿಗೆ ಅಧಿಕಾರವನ್ನು ನಾನು ಕೊಡ್ತಾ ಇದ್ದೀನಿ. ಅವರಿಗೆ ದೇವರು ಒಳ್ಳೆಯ ಮಾಡಿ ಆಯುಷ್ಮಾನ್ ಕೊಡಲಿ, ಇತ್ತೀಚೆಗೆ ಬೆಳೆಸಲಿ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಇಂಥ ಒಂದು ಸಾಹಿತ್ಯ ಪರಿಷತ್ತಲ್ಲಿ ಇಡೀ ಜಿಲ್ಲೆ ಒಳಗಡೆ ಇವತ್ತು ನಾವೆಲ್ಲ ಬೆಳವಣಿಗೆಗಳ ಬೆಳೆಸಿದ್ದೀವಿ. ನಮ್ಮ ಅಧ್ಯಕ್ಷರು ಅವರ ಒಂದು ನೇತೃತ್ವದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸಾಹಿತ್ಯ ಪರಿಷತ್ತು ಚೆನ್ನಾಗಿ ಬೆಳವಣಿಗೆ ಆಗೋದಕ್ಕೆ ಒಂದು ಮಾರ್ಗದರ್ಶನ ಅವರಲ್ಲಿ ಇದೆ. ಯಾಕೆಂದರೆ ಒಂದಕ್ಕೊಂದು ಶಾಲೆಯ ಶಿಕ್ಷಕರುಗಳು ಅವರ ಒಂದು ಬಾಂಧವ್ಯ, ಅವರ ಸಂಬಂಧ, ವಿಶ್ವಾಸ ಅವರಲ್ಲಿ ಇದೆ. ಅವರು ಮೊದಲನೇ ಬಾರಿ ಸಮ್ಮೇಳನ ಅಧ್ಯಕ್ಷರಾಗಿದ್ದರು ದೇವನಹಳ್ಳಿ ತಾಲೂಕಲ್ಲಿ. ಅದಾದ ನಂತರ ಜಿಲ್ಲಾ ಅಧ್ಯಕ್ಷರನ್ನ ಆಯ್ಕೆಯಾಗಿ ಇವತ್ತು ಈ ಬೆಳವಣಿಗೆಗಳನ್ನು ಬೆಳೆಸೋದಕ್ಕೆ ಒಂದು ಅವಕಾಶ ಅವರಿಗೆ ಇವತ್ತು ದೇವರು ಒಳ್ಳೇದು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಕನ್ನಡ ಸಾಹಿತ್ಯ ಪರವಾಗಿ ಇತಿಹಾಸವನ್ನು ಇಟ್ಕೊಂಡು ಏನು ಹೇಳಬೇಕಾದಿಲ್ಲ. ನಮ್ಮ ಕೋಡೆ ರಂಗಪ್ಪ ಸಾರು, ನಾನು ತುಂಬ ಅವ್ರನ್ನ ನಾನು ಮೆಚ್ಕೊತೀನಿ. ಯಾಕಂದರೆ ನಾನು ಚಿಕ್ಕಬಳ್ಳಾಪುರದಲ್ಲಿ ನಾನು ಕೂಡ ಅವರ ಒಂದು ಭಾಷಣವನ್ನು ನಾನು ಕೇಳಿದ್ದೀನಿ. ಅವರು ಎಲ್ಲ ವಿಚಾರಗಳನ್ನು ಕನ್ನಡ ಮನಸ್ಸುಗಳು ಯಾವ ರೀತಿ ನಡೆದು ಅಂತೇಳಿ ಅವರು ಹೇಳಿದ್ದಾರೆ. ಅವರಿಗೆ ನಾನು ಇನ್ನೊಂದು ಧನ್ಯವಾದಗಳನ್ನು ನಾನು ಹೇಳಬೇಕು. ಏನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಕೆಂಪೇಗೌಡರ ಏನು ನಾಡು ಅಂತ ಇಲ್ಲಿದೆ, ಅಲ್ಲಿ ಒಂದು ಕನ್ನಡ ಒಂದು ಬಾವುಟವನ್ನು ಒಂದು ಹೆಸರನ್ನು ಹಾಕಬೇಕು ಅಂತೇಳಿ ಅವರು ಹೇಳಿದರು. ಆ ಒಂದು ಸಾಧನೆಯನ್ನು ನಾವೆಲ್ಲ ಸೇರಿ ಮಾಡೋಣ ಅಂತೇಳಿ ನಾನು ನಿಮ್ಮ ಮುಂದೆ ಅವರ ಒಂದು ಧನ್ಯವಾದಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ವಿಜಯಪುರ ಅವರು ದೇವನಹಳ್ಳಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ 2021ರಲ್ಲಿ ಮಾಡಿದಂತಹ ಸಂದರ್ಭದಲ್ಲಿ ವಿಜಯಪುರ ಬಹಳ
ತೀರ್ಮಾನವನ್ನು ಮಾಡಿದ್ವಿ. ಅಂದು ಮಾಡಿದ ಸಮ್ಮೇಳನದ ಅಧ್ಯಕ್ಷರಾಗಿ ನಮ್ಮನ್ನೇ ಆಯ್ಕೆ ಮಾಡಿ ಸಮ್ಮೇಳನ ಯಶಸ್ವಿಗೊಳಿಸಿದರು. ಅಂದು ಪ್ರಾರಂಭವಾಗಿದ್ದ ನಮ್ಮ ಮನುಷ್ಯರ ಯಾತ್ರೆ ಅವರಿಂದ ಇವತ್ತು ಜಿಲ್ಲಾಧ್ಯಕ್ಷರವರು ಕೊಡಲಿಕ್ಕೆ ಕಾರಣಭೂತರಾಗಿದ್ದಾರೆ ಅಂತ ಹೇಳಿಕೆ ಸಂತೋಷ ಆಗ್ತದೆ ನಿಜಕ್ಕೂ ಸಹ. ಅಂದಿನಿಂದ ಇಲ್ಲಿಯವರೆಗೂ ಸಹ ನಿರಂತರವಾಗಿ ಏನು ಸಂಸ್ಥಾಪನಾ ದಿನಾಚರಣೆ ಆಗ್ಬೋದು, ದಿನ ಆಗ್ಬೋದು, ವಿಶೇಷ ಜಯಂತಿ ಆಗ್ಬೋದು, ಶಿವ ಜಯಂತಿ ಆಗ್ಬೋದು, ಕನ್ನಡ ರಾಜ್ಯೋತ್ಸವ ಆಗ್ಬೋದು, ಕವಿಗೋಷ್ಠಿ ಆಗ್ಬೋದು, ಪ್ರತಿ ಕಾರ್ಯಕ್ರಮಗಳಾಗ್ಬೋದು, ಜಿಲ್ಲೆಯಾದ್ಯಂತ ನಡೆಯುತ್ತಾ ಇರ್ತಕ್ಕಂಥದ್ದು, ಪತ್ರಿಕೆಗಳಲ್ಲಿ ಬಿತ್ತರಾಗ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಇಡೀ ಮೆಹಮಾನ ಇರ್ಬೋದು, ಹೊಸಕೋಟೆ ಇರ್ಬೋದು, ದೊಡ್ಡಬಳ್ಳಾಪುರ ಇರ್ಬೋದು. ಎರಡು ಮಾತುಗಳನ್ನ ಮಾತಾಡ್ತಾ ಇದ್ದೀನಿ. ಏನೋ ಒಂದು ಸಾಹಿತ್ಯ ಪರಿಷತ್ತು ಮೊದಲಿಂದ ಬೆಳ್ಕೊಂಡ್ಬಂದಿದೆ. ಅದರಲ್ಲೂ ಇಡೀ ಕರ್ನಾಟಕ ರಾಜ್ಯದಲ್ಲಿ ದೇವನಹಳ್ಳಿ ತಾಲೂಕು 28 ಸಾಹಿತ್ಯ ಸಮ್ಮೇಳನ ಮಾಡಿ ಅಗ್ರಸ್ಥಾನದಲ್ಲಿದೆ. ಬೇರೆ ಯಾವುದೇ ಜಿಲ್ಲೆ ಆಗಿರ್ಬೋದು ಈ ಒಂದು ಸಮ್ಮೇಳನ ಇಷ್ಟು ಸಮ್ಮೇಳನ ಆಗಿಲ್ಲ. ಇಷ್ಟು 28 ಆಗಿದೆ, ಎರಡನೇ ಸ್ಥಾನದಲ್ಲಿ ಹೊರಟಿದೆ. ಆದ್ರೆ ನಮ್ಮ ದೇವನಹಳ್ಳಿ ತಾಲೂಕು ಅಗ್ರಸ್ಥಾನದಲ್ಲಿ ಅದಕ್ಕೆ ಮುಖ್ಯವಾದ ಕಾರಣ ನಮ್ಮ ಶ್ರೀನಿವಾಸ ಸುಧಾಕರ್ ಸರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರು ಈ ಒಂದು ತಾಲೂಕು ಅಧ್ಯಕ್ಷರಾದ್ಮೇಲೆ ತುಂಬಾ ಚೆನ್ನಾಗಿ ಕಾರ್ಯಕ್ರಮಗಳು ನಡೆಸ್ಕೊಂಡು ಹಾಗೆ ಜಿಲ್ಲಾಧ್ಯಕ್ಷರಾಗಿ 2 ಅವಧಿಯಲ್ಲಿ ಜಿಲ್ಲಾಧ್ಯಕ್ಷರಾಗಿ ಅವರು ತುಂಬಾ ಕಾರ್ಯಕ್ರಮಗಳು ನಡೆಸ್ಕೊಂಡು ನಾನು ನಮ್ಮ ತಾಲೂಕಿನಲ್ಲಿ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಕಮಲಾಪನ ಅವರು ದೇವನಹಳ್ಳಿಯಲ್ಲಿ ಏನು ಸಮ್ಮೇಳನ ಅಧ್ಯಕ್ಷರಾಗಿದ್ದರು. ಆಗಲಿಂದಲೂ ನಾನು ಸಾಹಿತ್ಯ ಪರಿಷತ್ತಿನ ಒಂದು ನಿಕಟ ಸಂಪರ್ಕದಲ್ಲಿ ಇದ್ದೀನಿ, ಅದು ಭಾಗವಹಿಸ್ತಾ ಇದ್ದೆ ಅಂತ ಹೇಳ್ತಾ ಇದ್ದೀನಿ. ಒಂದು 12 ವರ್ಷದಿಂದ ನಾನು ಸಾಹಿತ್ಯ ಪರಿಷತ್ತಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಹಾಗೆ ನಾನು ಒಂದು ಈ ಅಧ್ಯಕ್ಷರಾದ್ರೆ ಒಂದು ಕೆಲವೊಂದು ಯೋಜನೆಗಳನ್ನು ಮಾಡಬೇಕು ಅಂತ ಮುಂಚೆನೆ ಪ್ಲಾನ್ ಮಾಡ್ಕೊಂಡಿದ್ದೆ. ಈಗ ಆಷಾಢ ಶ್ರಾವಣ ಬರ್ತಾ ಇದೆ, ಅದಕ್ಕೆ ಶ್ರಾವಣ ಕವಿಗೋಷ್ಠಿ ಅಂತ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಇದ್ದೀನಿ. ತದನಂತರ ದಸರಾ ಕವಿಗೋಷ್ಠಿ, ಹಾಗೆ ಯಾವುದು ವಾರಕ್ಕೊಂದು ದಿವಸ ಅದು ಸಾಹಿತ್ಯ ಸಂಜೆ ಅಂತೇಳಿ ಏನೋ ಒಂದು ಎಲ್ಲ ಒಂದು ಸಾಹಿತಿಗಳ ಅಥವಾ ಒಂದು ಎಲ್ಲರೂ ಭಾಗವಹಿಸುವಂಥ ಸಾಹಿತ್ಯ ಸಂಜೆ ಅಂತ ಕಾರ್ಯಕ್ರಮ ಮಾಡಬೇಕು ಅಂತ ಇದ್ದೀನಿ. ಹಾಗೆ ಕಾಲೇಜುಗಳಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಹೊಸ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಒಂದು 4 ಕಾಲೇಜಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಬಗ್ಗೆ ತಿಳಿಸಿ ಅವರ ಒಂದು ಜೀವ ಸದಸ್ಯತ್ವವನ್ನು ಪಡಿಬೇಕು ಅಂತ ಹೇಳಬೇಕು ಅಂತ ಅದೊಂದು ಕಾರ್ಯಕ್ರಮವನ್ನು ಹಾಕೊಂಡಿದ್ದೀನಿ. ಹಾಗೆ ಮನೆಯಂಗಳದಲ್ಲಿ ಕನ್ನಡ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮದ ಆಯೋಜನೆ ಮುಖಾಂತರ ಎಲ್ಲ ಒಂದು ಕನ್ನಡ ಪ್ರೇಮಿಗಳನ್ನು ಮನೆಯಂಗಳದಲ್ಲಿ ಒಂದು ಕಾರ್ಯಕ್ರಮ ಮಾಡ್ಬೋದು ಅಂತ ತೋರಿಸ್ಕೊಡ್ಬೋದು ಅಂತಿದ್ವಿ. ಹಾಗೆ ಶಾಲೆಗಳಲ್ಲಿ ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಒಂದು ವಿಚಾರ ಸಂಕಿರಣವನ್ನು ಒಂದೊಂದು ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಕಾರ್ಯಕ್ರಮ ಒಂದೊಂದು ಶಾಲೆಯಲ್ಲಿ ಮಾಡಬೇಕು ಅಂತ ಒಂದು ಯೋಜನೆಯನ್ನು ಇಟ್ಕೊಂಡಿದ್ದೀನಿ. ಹಾಗೆ ಚಿನ್ನದಲ್ಲಿ ಕನ್ನಡ ಕಾರ್ಯಕ್ರಮ, ಚಿಕ್ಕ ಮಕ್ಕಳಿಂದಲೇ ಕನ್ನಡ ಕಾರ್ಯಕ್ರಮಗಳ ಬಗ್ಗೆ ಒಂದು ಅರಿವು ಮೂಡಿಸಬೇಕು ಅನ್ನೋದ್ರ ಮುಖಾಂತರ ಚಿನ್ನದಲ್ಲಿ ಕನ್ನಡ ಕಾರ್ಯಕ್ರಮ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಕನ್ನಡ ರಾಜ್ಯೋತ್ಸವ ಇರ್ಬೋದು, ಕನ್ನಡ ರಾಜ್ಯೋತ್ಸವ ದಿವಸ ಪ್ರತಿ ದಿವಸ 30 ದಿವಸನೂ ಕನ್ನಡ ಒಂದು ಕಾರ್ಯಕ್ರಮ ಎಲ್ಲಾದ್ರೂ ಒಂದು ಕಡೆ ಸಾಹಿತ್ಯ ಪರಿಷತ್ತಿಂದ ನಡೆಸಬೇಕು ಅಂತ ಒಂದು ಇದೆ. ಹಾಗೆ ಮನೆ ಕವಿಗೋಷ್ಠಿ ಅಂತ ಯಾರು ಕವಿಗಳಿದ್ದಾರೆ ಅವರಲ್ಲಿ ಅವ್ರ ಮನೆಯಲ್ಲಿ 21 ದಿವಸ ಕಾರ್ಯಕ್ರಮ, ಮುಂಚೆ ಇನ್ನೊಂದು ದಿವಸ ಇನ್ನೊಂದು ಕವಿಗಳ ದಿವಸ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಒಂದು ಕಾರ್ಯಕ್ರಮವನ್ನು ಕವಿಗೋಷ್ಠಿಯನ್ನು ಮಾಡಬೇಕು ಅಂತ ಒಂದು ಯೋಜನೆ ಇದೆ. ಹಾಗೆ ಕನ್ನಡ ಪುಸ್ತಕ ಪ್ರಾಧಿಕಾರದ ಈಗಾಗಲೇ ಮನೆಗೊಂದು ಗ್ರಂಥಾಲಯ ಅಂತ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಿದ್ದಾರೆ. ಅದನ್ನು ಸಹ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಅದನ್ನು ಮುಂದುವರಿಸಿಕೊಂಡು ಹೋಗ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಎಲ್ಲರ ಸಹಕಾರ ನಮ್ಮ ನಂಜೇಗೌಡರವರಾಗ್ಬೋದು, ಕೃಷ್ಣಪ್ರಸಾದ್ ಆಗ್ಬೋದು, ನಮ್ಮ ಅಪ್ಪಯ್ಯನವರು, ಶರಣಯ್ಯನವರು,